ದೇವುಡು ಅವರ ಮಹಾಬ್ರಾಹ್ಮಣ 61ನೆಯ ತರಂಗ. ಅಂದಿನ ರಾತ್ರಿ ಆಂಧ್ರನು ಮಧುಚ್ಛಂದನಿಗೆ ಹೇಳಿ ಕಳುಹಿಸಿದನು. ಅಣ್ಣನು ಹೇಳಬೇಕೆಂದಿರುವ ವಿಷಯ ತಮ್ಮನಿಗೆ ಗೊತ್ತು. ಆದರೂ ದೊಡ್ಡವನು ಎಂದು ತಮ್ಮನು ಅಣ್ಣನ ಬಳಿಗೆ ಬಂದನು. ಕೈ ಕಟ್ಟಿಕೊಂಡೇ ನಿಂತಿದ್ದನು. ಅಣ್ಣನು ಬಲವಂತ ಮಾಡಿ ಕುಳ್ಳಿರಿಸಿಕೊಂಡು, ಒಂದು ವಿಷಯದಲ್ಲಿ ಸಲಹೆ ಕೇಳಬೇಕೆಂದು ನಿನಗೆ ಹೇಳಿ ಕಳುಹಿಸಿದೆ ಎಂದು ಸಣ್ಣಗೆ ವಕ್ರವಾದರೂ ಕ್ರೂರವಲ್ಲದ ನುಡಿಯಿಂದ ಹೇಳಿದನು. ಅಪ್ಪಣೆ. ಈಗ ಈ ದೇವರಾತನ ವಿಷಯ ನನಗೆ ಬಹಳ ಕಷ್ಟಕ್ಕೆ ಬಂದಿದೆ. ಭಗವಾನರು ಅವನನ್ನು ಸರ್ವಜ್ಯೇಷ್ಠನನ್ನಾಗಿ ಅಂಗೀಕರಿಸುವಂತೆ ಕಾಣುತ್ತದೆ. ಇದಕ್ಕೆ ನೀನೇನು ಮಾಡಬೇಕೆಂದಿರುವೆ? ಅಣ್ಣ, ಬ್ರಾಹ್ಮಣರಲ್ಲಿ ವಯೋನುಕ್ರಮವಾಗಿ ಜ್ಯೇಷ್ಠತ್ವವಿಲ್ಲ. ನಮ್ಮಲ್ಲಿ ಯಾರೂ ಮಂತ್ರದ್ರಷ್ಟಾರರು ಆಗುವುದಿರಲಿ, ಮಂತ್ರಕರ್ತರೂ ಆಗಿಲ್ಲ. ಆಗುವೆವೋ ಇಲ್ಲವೋ ಅದೂ ಗೊತ್ತಿಲ್ಲ. ಆತನು ಆಗಲೇ ಪ್ರಜಾಪತಿ, ವರುಣ, ಅಗ್ನಿ, ಇಂದ್ರ, ಅಶ್ವಿನಿ ದೇವತೆಗಳು, ಉಷಸ್ ಇವರಿಷ್ಟು ದೇವತೆಗಳನ್ನು ಪ್ರಸನ್ನರನ್ನು ಮಾಡಿಕೊಂಡಿರುವುದು ವಿಶ್ವವಿದಿತವಾಗಿದೆ. ಆತನಿಗೆ ನನಗೆ ಆಗಿರುವಷ್ಟು ವಯಸ್ಸು ಆಗಿದ್ದರೂ ಮಧುಪರ್ಕಕ್ಕೆ ಅರ್ಹತೆಯು ಬರುತ್ತಿತ್ತು. ವಯಸ್ಸು ಸಾಲದೆಂದು ಸ್ನಾತಕನಾಗದಿದ್ದ ಮಾತ್ರಕ್ಕೆ ಯೋಗ್ಯತೆಯು ಕಡಿಮೆಯಾಯಿತೆ. ಆದ್ದರಿಂದ ನೀನೂ ಈ ವಿಚಾರವನ್ನು ಹೀಗೇ ನೋಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಗುಣಪಕ್ಷಪಾತಿಗಳಾದ ಭಗವಾನರು ನಿನ್ನ ಅಭಿಪ್ರಾಯವನ್ನು ತಿಳಿದರೆ ಏನೆಂದುಕೊಂಡಾರು? ನಾಳೆ ನಾನೇ ಹೇಳುತ್ತೇನೆ, ನೀನು 1000 ಹೇಳು. ನಾನು ಆಗಲೇ ಇತ್ಯರ್ಥ ಮಾಡಿದ್ದೇನೆ. ಔರಸರಿಗಿಂತ ದತ್ತನಿಗೆ ಅಧಿಕಾರ ಹೆಚ್ಚು ಎಂದು ಧರ್ಮಪುರುಷನೂ ಒಪ್ಪುವುದಿಲ್ಲ. ಅಣ್ಣ, ದುಡುಕಬೇಡ. ಇದು ದತ್ತ ವಿಚಾರವಲ್ಲ. ದೇವರಾತನೆಂದು ಹೆಸರಿಟ್ಟಾಗಲೇ ನಿನಗೆ ತಿಳಿಯಲಿಲ್ಲವೇ? ಧರ್ಮರಕ್ಷಕರಾದ ದೇವತೆಗಳು ಈತನನ್ನು ಭಗವಾನರಿಗೆ ಕೊಟ್ಟರು. ಮಧುಚ್ಛಂದ, ಸರಿಯಾಗಿ ಅರ್ಥ ಮಾಡಿಕೊಂಡು ಮಾತನಾಡು. ದೇವತೆಗಳಲ್ಲ ಇತ್ಯರ್ಥ ಮಾಡಿದುದು. ಅವಿದ್ಯಾವಂತನಾದ ಕಶ್ಚಿತನ ಮಗನು ಬುದ್ಧಿವಂತಿಕೆಯಿಂದ ಭಗವಾನರನ್ನು ಹಿಡಿದು ಅವರ ಆಸ್ತಿಯನ್ನು ಹೊತ್ತು ಹಾಕುವುದೆಂದು ಅವರ ತೊಡೆಯ ಮೇಲೆ ಕುಳಿತುಕೊಂಡು ಬಿಟ್ಟರೆ, ಭಗವಾನರು ಅಜ್ಞಾತ ಕುಲಗೋತ್ರನನ್ನು ದೇವರಾತನೆಂದು ಅಲ್ಲದೆ ಇನ್ನೇನು ಹೆಸರಿನಿಂದ ಕರೆಯಬೇಕು? ಏನಾದರೂ ಆಗಲಿ, ನಾಳೆಯ ದಿನ ಪೂರ್ವಾಹ್ನದಲ್ಲಿಯೇ ಭಗವಾನರನ್ನು ಕಂಡು ಇದನ್ನು ಇತ್ಯರ್ಥ ಮಾಡುತ್ತೇನೆ. ಹಾಗಾದರೆ ನೀನು ನಮ್ಮ ಜೊತೆಯಲ್ಲಿಲ್ಲ? ಅಣ್ಣ, ನನ್ನ ಮೇಲೆ ಕೋಪಿಸಬೇಡ. ನಾನು ಭಗವಾನರ ಸಿದ್ಧಾಂತದಂತೆ ನಡೆಯುವವನು. ಒಂದು ವೇಳೆ ಧರ್ಮ ನನ್ನ ಕಡೆ ಇದ್ದರೆ, ನಾವು ಧರ್ಮವನ್ನು ಬಲ್ಲೆವೆನ್ನುವುದು ಸಾಹಸ ಅಣ್ಣ. ಧರ್ಮ ಅಧರ್ಮಗಳು ನಾನು ಧರ್ಮ, ನಾನು ಅಧರ್ಮ ಎಂದು ಹಣೆಯ ಮೇಲೆ ಬರೆದುಕೊಂಡು ತಿರುಗುತ್ತಿಲ್ಲ. ರಾಗದ್ವೇಷಗಳಿಂದ ನಮ್ಮ ದೃಷ್ಟಿಯೇ ದುಷ್ಟವಾಗಿರುವಾಗಲಂತೂ ಧರ್ಮಾಧರ್ಮ ಸ್ವರೂಪವು ತಿಳಿಯುವುದೆಂದುಕೊಂಡಿರುವೆಯಾ? ಬೇಡ. ನಾನು ಚಿಕ್ಕವನು. ನಿನ್ನೆದುರಿಗೆ ಇದುವರೆಗೆ ಹೀಗೆ ಬಾಯಿ ಬಿಟ್ಟು ಮಾತನಾಡಿದವನಲ್ಲ. ಅದರಿಂದ ನೀನು ಏನೇ ಮಾಡು, ದುಡುಕದೆ ಸಾವಧಾನವಾಗಿ ಸಮಾಧಾನವಾಗಿ ಯೋಚಿಸಿ ನೋಡು. ಇದುವರೆಗೆ ನೀವು ಆಡಿರುವ ಮಾತುಗಳು ಭಗವತಿಯವರಿಗೆ ಎಷ್ಟು ಅಪ್ರಿಯವಾಗಿದೆ ಎಂಬುದು ನಿಮಗೂ ಗೊತ್ತಿದೆ. ಮಧುಚ್ಛಂದ, ನಾನು ಸಾವಧಾನವಾಗಿ ಸಮಾಧಾನವಾಗಿ ಮೀಮಾಂಸಾ ನಡೆಸಿರುವೆನೆಂಬುದಕ್ಕೆ ಕನಿಷ್ಠನಾದ ನಿನ್ನ ಮಾತನ್ನು ಶಾಂತವಾಗಿ ಕೇಳುತ್ತಿರುವುದೇ ಸಾಕ್ಷಿ. ನನಗೆ ನಾನು ಸರಿ ಎನ್ನಿಸಿದೆ. ಅದಕ್ಕಾಗಿ ಬೇಕಾಗಿದ್ದರೆ ಪ್ರಾಣವನ್ನೂ ಪಣವಾಗಿಡಲು ಸಿದ್ಧವಾಗಿದ್ದೇನೆ. ನಾನು ಇದುವರೆಗೆ ಸುಮ್ಮನಿದ್ದುದು ಭಗವತಿಯವರಿಗೂ ಭಗವಾನರಿಗೂ ಅಸಮಾಧಾನವಾದೀತು ಎಂದು. ಆದರೆ ಇದು ನಾನು ಎದುರು ಬೀಳುವವರೆಗೂ ಸರಿ ಹೋಗುವುದಿಲ್ಲ ಎಂಬ ನಂಬಿಕೆ ಬಲಿಯುತ್ತಿದೆ. ಎಲ್ಲದಕ್ಕಿಂತ ಆ ದೇವರಾತನೊಡನೆ
ಭಗವಾನರು ಚರ್ಚಿಸುತ್ತಿರುವ ರಹಸ್ಯಗಳನ್ನು ಯಾವತ್ತಾದರೂ ನನ್ನೊಡನೆ ಬೇಡ, ನಾನು ಅಯೋಗ್ಯ, ನಿನ್ನೊಡನೆ ಅಗ್ನಿ ಸಾಕ್ಷಾತ್ಕಾರ ಪಡೆದು ಆಗಲೇ ಋಷಿ ಎನ್ನಿಸಿಕೊಂಡಿರುವ ನಿನ್ನೊಡನೆ ಚರ್ಚಿಸಿದ್ದಾರೆಯೇ? ಇದರಿಂದ ಹಾನಿಯೇನು ಎನ್ನುವೆಯೇನೋ? ಈ ವಿದ್ಯಾರಹಸ್ಯಗಳೇ ನಮ್ಮ ಕುಲಧನ. ಆಶ್ರಮದಲ್ಲಿರುವ ಗೋಧನಗಳನ್ನೆಲ್ಲ ಆತನಿಗೆ ಕೊಡಲಿ, ಆಶ್ರಮದಲ್ಲಿರುವ ಸ್ವರ್ಣವನ್ನೆಲ್ಲ ಆತನಿಗೆ ಎತ್ತಿ ಕೊಟ್ಟು ಬಿಡಲಿ. ಆದರೆ ನಮ್ಮ ವಂಶದವರಿಗೆ ಮೀಸಲಾಗಿರುವ ಈ ರಹಸ್ಯಗಳನ್ನು ಕೊಡುವುದಂತೂ ನನಗೆ ಸಹಿಸುವುದಿಲ್ಲ. ಅಣ್ಣ ಅಣ್ಣ, ಇಲ್ಲಿ ನೀನು ದುಡುಕುತ್ತಿದ್ದೀಯೆ. ಭಗವಾನರ ವಿದ್ಯಾವೈಭವವೆಲ್ಲವೂ ಸ್ವಾರ್ಜಿತವಾದುದು. ಅಲ್ಲದೆ ಆತ್ಮ ವೈ ಪುತ್ರನಾಮಾಸಿ ಎಂಬ ಶ್ರುತಿಯಂತೆ ಆಗಲೇ ಸ್ವಯಂ ಮೇಧಾಜನನ ಮಾಡಿರುವ ನಮಗೆ ಅವರ ವಿದ್ಯಾವೈಭವವೆಲ್ಲವೂ ಜನ್ಮತಃ ಸಿದ್ಧವಾಗಿಯೇ ಇರುವಾಗ ಕೊಡಬೇಕಾದುದೇನು? ನಾವು ಅದನ್ನು ಅನುಷ್ಠಾನದಿಂದ ಪಡೆದುಕೊಳ್ಳಬೇಕು. ಹೊಸಬನಿಗೆ ಅವರು ಕೊಡದಿದ್ದರೆ ಬರುವುದೆಂತು? ಆದ್ದರಿಂದ ನೀನು ಅದನ್ನು ನೋಡುತ್ತಿರುವ ದೃಷ್ಟಿ ವಕ್ರ. ಮಧುಚ್ಛಂದ, ನಾವಿಬ್ಬರೂ ಭಿನ್ನ ಪ್ರಸ್ಥಾನದಲ್ಲಿದ್ದೇವೆ. ನಮಗೆ ಇದು ವಿಮತ ಸ್ಥಾನ. ಇಲ್ಲಿಗೆ ಬಿಡೋಣ. ಭಗವಾನರಲ್ಲೂ ವಿಮತ ಸ್ಥಾನವೆಂದೇ ಬಿಟ್ಟು ಅವರು ಬೇಕಾದುದು ಮಾಡಿಕೊಳ್ಳಲಿ ಎಂದು ಸುಮ್ಮನಿರು. ನೀನು ನನಗೆ ನಿಯಮ್ಯ, ನಿಯಾಮಕನಲ್ಲ. ಭಗವಾನರು ನಿಯಾಮಕರು, ನಿಯಮ್ಯರಲ್ಲ. ಅದರಿಂದ ಅವರು ಒಂದು ಸಿದ್ಧಾಂತವನ್ನು ಹಿಡಿದರೆ ಅದರಿಂದ ನಮಗೆ ಹಾನಿಯುಂಟು. ಅದರಿಂದ ನಾವು ಅದನ್ನು ಪ್ರತಿಭಟಿಸಲೇಬೇಕು. ನೀನು ಇನ್ನೂ ಹೋಗಿ ಬಾ. ಇಂದಿನಿಂದ ನಮ್ಮ ಗುಂಪು ಬೇರೆ, ನಿಮ್ಮ ಗುಂಪು ಬೇರೆ. ಆದರೂ ನಾವಿಬ್ಬರೂ ಒಂದೇ ಮರದ ಚಿಗುರುಗಳು ಅಣ್ಣ. ನೀವು ದೊಡ್ಡವರು, ನಿಮ್ಮ ಆಶ್ರಯದಲ್ಲಿ ಇರುವವರು ನಾವು. ಅಪ್ಪಣೆ ಕೊಡು, ಹೋಗಿ ಬರುತ್ತೇನೆ. ಮಧುಚ್ಛಂದ, ನಿನ್ನೊಡನೆ ಮಾತನಾಡುವುದೇ ಒಂದು ಸಂತೋಷ. ನಿನ್ನ ನಾಲಿಗೆಯು ಮಧುಸ್ಯಂದಿ. ನಾನು ನಿನ್ನಂತೆಯೇ ಇರಬೇಕು ಎನ್ನಿಸುತ್ತದೆ. ಆದರೆ ಏನು ಮಾಡಲಿ? ನನಗೇಕೋ ಹೀಗೆ ಈ ದೇವರಾತನೇ ಕಾರಣವಾಗಿ ಕೋಪ ಬಂದಿದೆ. ಪ್ರವಾಹ ಹೆಚ್ಚಿದೆ, ಕಟ್ಟೆ ಒಡೆಯುತ್ತದೆ ಎಂದು ಆಗಾಗ ಭೀತಿಯೂ ಆಗುತ್ತದೆ. ಆದರೂ ಧರ್ಮಕ್ಕಾಗಿ ಏನಾದರೂ ಆಗಲಿ ಭಗವಾನರನ್ನೇ ಕೇಳಿಬಿಡುತ್ತೇನೆ. ಒಂದು ವೇಳೆ ನೀನು ಹೇಳಿರುವಂತೆಯೇ ಆಗಿದ್ದು ನಮಗೆ ಭಗವಾನರ ಕೋಪವು ದೊರೆತರೂ ಅದರಿಂದ ನಿನಗೆ ಏನೂ ಕೆಡಕಾಗದಿರಲಿ. ಇದೋ ನನ್ನ ತಪಸ್ಸೆಲ್ಲ ನಿನಗೆ ರಕ್ಷೆಯಾಗಿರಲಿ. ನಿನ್ನ ವಿನಯವೂ ನಿನ್ನ ರಕ್ಷಾ ಕವಚ. ಮತ್ತೆ ಶಪಥಪೂರ್ವಕವಾಗಿ ಹೇಳುವೆನು, ದೇವತೆಗಳೂ ಧರ್ಮಪುರುಷರೂ ಸಾಕ್ಷಿಯಾಗಿರಲಿ. ನಾನು ಧರ್ಮವೆಂದುಕೊಂಡು ಹೂಡುತ್ತಿರುವ ಈ ಯುದ್ಧದಲ್ಲಿ ಪಿತೃಕೋಪವನ್ನು ಪಡೆದು ಅದರಿಂದ ಹಾನಿಯಾಗುವುದಿದ್ದರೆ ಅದು ನಮ್ಮ 50 ಜನಕ್ಕೆ ಮಾತ್ರ ಅನ್ವಯಿಸತಕ್ಕದ್ದು. ಮಧುಚ್ಛಂದಾದಿ ಪಂಚಕರಿಗೆ ಅದರಿಂದ ಎಳ್ಳಷ್ಟೂ ಹಾನಿಯಲ್ಲದಿರಲಿ. ತಥಾಸ್ತು ತಥಾಸ್ತು. ತಮ್ಮನಿಗೆ ಕಣ್ಣಲ್ಲಿ ನೀರು ಬಂತು. ಅದನ್ನು ಒರೆಸಿಕೊಂಡು ಅಣ್ಣನಿಗೆ ನಮಸ್ಕಾರ ಮಾಡಿ ಹೋದನು. 62ನೆಯ ತರಂಗ. ಭಗವಾನರು ಕೋಳಿ ಕೂಗುತ್ತಿದ್ದ ಹಾಗೆಯೇ ಎದ್ದರು. ನಿತ್ಯವೂ ಅವರು ಏಳುವ ವೇಳೆಗೆ ಭಗವತಿಯವರು ಎದ್ದು ಬಾಗಿಲಲ್ಲಿ ಸಾರಿಸಿ ರಂಗವಲ್ಲಿ ಹಾಕಿರುವರು. ಇಂದು ಅವರು ಇನ್ನೂ ಏಕೋ ಎದ್ದಿಲ್ಲ. ನಿದ್ದೆಯಲ್ಲಿರುವವರನ್ನು ಎಬ್ಬಿಸುವಂತಿಲ್ಲ. ಸಾರಿಸದ ಹೊಸಲು ದಾಟಿ ಹೊರಗೆ ಹೋಗುವಂತಿಲ್ಲ. ಅವರಿಗೆ ಸಣ್ಣಗೆ ನಗು ಬಂತು. ಸೂಚನೆ ಸರಿಯಾಗಿದೆ ಎಂದುಕೊಂಡು ಮಂತ್ರಸ್ನಾನ ಮಾಡಿ ಅನುಷ್ಠಾನಕ್ಕೆ ಕುಳಿತರು. ಅದೇನೋ ಅಂದು ಸಿಂಧೂದ್ವೀಪರ ದರ್ಶನವಾಯಿತು. ಪ್ರಾಣದೇವನು ಧ್ಯಾನಕ್ಕೆ ಬೇಗ ಸಿಕ್ಕಲಿಲ್ಲ. ವೈಶ್ವಾನರನನ್ನು ಆವಾಹನೆ ಮಾಡಿಕೊಂಡೇ ಪ್ರಾಣಪಂಚಕ ದರ್ಶನ ಮಾಡಬೇಕಾಯಿತು. ಇಷ್ಟಾಯಿತು ಎನ್ನುವ ವೇಳೆಗೆ ಭಗವತಿಯವರು ಎದ್ದರು.
ಏನೋ ಇವತ್ತು ಇಷ್ಟು ಹೊತ್ತಾಯಿತಲ್ಲ ಎಂದು ಗಾಬರಿಗೊಂಡು ಅವಸರವಾಗಿ ಎದ್ದರು. ಸೀರೆಯು ತಗುಲಿಕೊಂಡಿತು. ಬಿದ್ದರು. ಆ ಸಂದಿನಿಂದ ಭಗವಾನರಿಗೆ ಎಚ್ಚರವಾಯಿತು. ಭಗವತಿಯವರಿಗೆ ಏಟು ಬಿದ್ದು ಕೈ ನೋವಾಯಿತು. ಆದರೂ ಕಷ್ಟಪಟ್ಟು ಎದ್ದು ಹೋಗಿ ಬಾಗಿಲು ಗುಡಿಸಿ ಸಾರಿಸಿದರು. ಭಗವಾನರು ನಗುತ್ತಾ ಎದ್ದು ಸ್ನಾನಕ್ಕೆ ಹೋದರು. ನದಿಯ ಬಳಿ ದೇವರಾತನೊಬ್ಬನು ಸ್ನಾನ ಮಾಡಿ ಆಹ್ನಿಕ ಮಾಡುತ್ತಿದ್ದಾನೆ. ಮಿಕ್ಕವರೆಲ್ಲರೂ ಆಗ ಎದ್ದೆದ್ದು ಬರುತ್ತಿದ್ದಾರೆ. ಶುಕ್ರೋದಯವಾಗಿದ್ದರೂ ಪೂರ್ವ ದಿಶೆಯಲ್ಲಿ ಮೋಡಗಳು ಮುಚ್ಚಿಕೊಂಡು ನಕ್ಷತ್ರಗಳನ್ನೂ ಕಾಣದಂತೆ ಮಾಡಿವೆ. ಎಲ್ಲರಿಗೂ ಏನೋ ಆಲಸ್ಯ. ಭಗವಾನರು ನದಿಯಲ್ಲಿ ಇಳಿಯುತ್ತಿರುವ ಹಾಗೆಯೇ ಭಗವತಿಯವರು ಬಂದರು. ಅವರಿಗೆ ಏನೋ ಗಾಬರಿ. ಸುಮಾರು 1 ಜಾವವಾಗಿರಬಹುದು. ಸೂರ್ಯೋದಯವಾಗಿ ಮೋಡಗಳಿಂದ ಸೂರ್ಯ ದರ್ಶನವೇ ಇಲ್ಲದೆ ಹೋಗಿದೆ. ಅದೇನು ಮೋಡ ಮುಚ್ಚಿದೆ ಎಂದು ಕಾವಳವೋ ಅಥವಾ ಆಶ್ರಮವನ್ನೇನಾದರೂ ಕರಿಯ ಬೆಳಕು ಮುಸುಕಿದೆಯೋ ಏನೋ. ಅಂತೂ ಆಶ್ರಮದಲ್ಲಿ ಎಂದಿನ ಲವಲವಿಕೆ ಇಲ್ಲ. ದುರ್ಭೋಜನ ಮಾಡಿದವರ ದೌರ್ಮನಸ್ಯದಂತೆ ಏನೋ ದುಗುಡ ಎಲ್ಲೆಲ್ಲೂ ದುಮದುಮಗುಟ್ಟುತ್ತಿದೆ. ಭಗವಾನರು ಬಂದು ವಿಶ್ರಾಂತಿ ಗೇಹದಲ್ಲಿ ಕುಳಿತರು. ದೇವರಾತನನ್ನು ಬರಮಾಡಿಕೊಂಡರು. ಎಂದೂ ಇಲ್ಲದ ಅವಸರದಿಂದ ದುಃಖವು ಬಂದಾಗ ಅದು ಇಂದ್ರಿಯ ಮನೋಬುದ್ಧಿಗಳನ್ನು ಹಿಡಿದು ನಿರ್ಬಲ ಮಾಡುವುದು. ಇಂದ್ರ ಚಂದ್ರ ಬೃಹಸ್ಪತಿಗಳನ್ನು ಧ್ಯಾನ ಮಾಡಿ ಅವರಿಂದ ಬಲವನ್ನು ಪಡೆದು ಇಂದ್ರಿಯ ಮನೋಬುದ್ಧಿಗಳಲ್ಲಿ ತುಂಬಿದರೆ ದುಃಖವು ಅಡಗುವುದು. ಇದನ್ನು ಮರೆಯದೆ ನೋಡಿಕೊಂಡಿರು ಎಂದು ಹೇಳಿ ಮುಗಿಸುತ್ತಿದ್ದ ಹಾಗೆಯೇ ಆಂಧ್ರನು ಬಂದನು. ದೇವರಾತನು ತನಗಿಂತ ಮುಂಚೆ ಬಂದಿರುವುದನ್ನು ಕಂಡು ಅವನಿಗೆ ರೇಗಿ ಹೋಯಿತು. ಆದರೂ ಅನುನಯವನ್ನು ಬಿಡಲಾರದೆ ಅವರಿಗೆ ನಮಸ್ಕಾರ ಮಾಡಿ ದೇವರಾತನನ್ನು ಲಕ್ಷಿಸದೆಯೇ ನಿಂತನು. ಭಗವಾನರು ಅದನ್ನು ಕಂಡು ಈತನೂ ನಮಸ್ಕಾರಕ್ಕೆ ಅರ್ಹನೇ ಎಂದರು. ಆಂಧ್ರನು ತಮ್ಮ ಅಪ್ಪಣೆಯೆಂದು ಈಗ ಮಾಡುತ್ತೇನೆ. ಆದರೆ ಆಂಧ್ರನು ಶುನಶೇಫನಿಗಿಂತ ಜ್ಯೇಷ್ಠ ಎಂದು ನಮಸ್ಕಾರ ಮಾಡಿದನು. ಭಗವಾನರು ತಲೆದೂಗುತ್ತಾ ವಾದವೇನೋ ಚೆನ್ನಾಗಿ ಆರಂಭವಾಗಿದೆ, ಧರ್ಮ ಮಂದಿರಕ್ಕೇ ಹೋಗೋಣ ಎಂದು ಎದ್ದು ಹೊರಟೇ ಬಿಟ್ಟರು. ನಿಮ್ಮ ತಾಯಿಯೂ ಬರಲಿ ಎಂದರು. ಆಂಧ್ರನು ತಾಯಿಯನ್ನು ಕರೆಯುವುದಕ್ಕೆ ಹೋದನು. ದೇವರಾತನನ್ನು ಕರೆದು, ನೋಡು, ಎಚ್ಚರವಿರಲಿ. ಧರ್ಮ ವಿಚಾರ ಮಾಡುವಾಗ ಪ್ರಾಣದ ಮೇಲೆ ದೃಷ್ಟಿ ಇರಬೇಕು. ಅಲ್ಲಿ ಕೊಂಚ ವಿಕಾರ ಕಂಡರೂ ಮನಸ್ಸು ಉದ್ರೇಕವಾಗಿದೆ ಎಂದು ಮತ್ತೆ ಸಮಾಹಿತ ಮನಸ್ಕರಾಗಿ ಕುಳಿತುಕೊಳ್ಳಬೇಕು ಎಂದು ಹೇಳಿಕೊಳ್ಳುತ್ತಾ ಧರ್ಮ ಮಂದಿರದ ಕಡೆಗೆ ಬಂದರು. ಆಂಧ್ರನು ತಾಯಿಯನ್ನೂ ತಮ್ಮಂದಿರನ್ನೂ ಕರೆದುಕೊಂಡು ಬಂದನು. ಭಗವಾನರು ಪತ್ನಿಯನ್ನು ಕರೆದು ಮಗ್ಗುಲಲ್ಲಿ ಕುಳ್ಳಿರಿಸಿಕೊಂಡು, ಮಗನು ನಮ್ಮ ಮೇಲೆ ಆಪಾದನೆಯನ್ನು ತಂದಿದ್ದಾನೆ. ಧರ್ಮ ಮಂದಿರಕ್ಕೆ ಬಂದಿದ್ದೇವೆ, ಅವನ ಪರಿಷತ್ತನ್ನು ಕರೆಯಲಿ ಎಂದರು. ಭಗವತಿಯವರು ಆ ಮಾತು ಕೇಳಿ ಭೂಮಿಗೆ ಇಳಿದು ಹೋದರು. ಆಂಧ್ರ, ಇದೇನು ಈ ಮಾತು ನಿಜವೇ? ಭಗವಾನರನ್ನು ನೀನು ಧರ್ಮ ಮಂದಿರಕ್ಕೆ ಕರೆತಂದೆಯಾ ಎಂದರು. ಅವನು, ನಾವೆಲ್ಲ ನಿನ್ನ ಕಾಲಿಗೆ ಬಿದ್ದು ಹೇಳಿಕೊಂಡೆವು, ನೀನು ಭಗವಾನರಿಗೆ ಹೇಳಲಿಲ್ಲ. ಅದರಿಂದ ಈ ದಿನ ನಾವೇ ಅವರಲ್ಲಿ ಅರಿಕೆ ಮಾಡಿಕೊಳ್ಳಬೇಕು ಎಂದು ಬಂದೆವು. ಅವರೇ ಇಲ್ಲಿಗೆ ಬರ ಹೇಳಿ ಬಂದು ಬಿಟ್ಟರು. ನಾವು ಅವರ ಅಪ್ಪಣೆ ಎಂದು ಬಂದಿದ್ದೇವೆ ಎಂದರು. ಭಗವಾನರು ಧರ್ಮ ಮಂದಿರಕ್ಕೆ ಬಂದರು ಎಂಬ ಸುದ್ದಿಯು ಬರುವುದೇ ತಡ. ಆಶ್ರಮಕ್ಕೆ ಆಶ್ರಮವೇ ಅಲ್ಲಿಗೆ ಮೊಗಚಿತು. ಎಲ್ಲರೂ ಬಂದು ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತರು. ಧರ್ಮಾಸನದಲ್ಲಿ ದರ್ಭೆಯ ಕೂರ್ಚೆಯೊಂದನ್ನು ಕಟ್ಟಿಟ್ಟು, ಧರ್ಮಪುರುಷನು ನಮ್ಮ ವಾದ ವಿವಾದಗಳನ್ನು ಪರೀಕ್ಷಿಸಿ ನಿರ್ಣಯ ಮಾಡಲಿ ಎಂದು ಸಭೆಯು ಪ್ರಾರ್ಥಿಸಿತು. ಭಗವಾನರು ಎದ್ದು
ನಾವು ಆಪಾದಿತರು. ದೇವರಾತನನ್ನು ಜ್ಯೇಷ್ಠ ಪುತ್ರನನ್ನಾಗಿ ಅಂಗೀಕರಿಸಿ ಔರಸರಾದ ಆಂಧ್ರಾದಿಗಳಿಗೆ ಅವರ ಜನ್ಮಸಿದ್ಧವಾದ ಅಧಿಕಾರಕ್ಕೆ ಲೋಪ ತಂದಿದ್ದೇವೆ ಎಂಬುದು ನಮ್ಮ ಮೇಲಿನ ಆಪಾದನೆ. ಆ ಕುಲೀನನಾದ ಶುನಶ್ಶೇಫನು ಕುಲೀನರಾದ ಆಂಧ್ರಾದಿಗಳ ಅಧಿಕಾರವನ್ನು ಅಪಹರಿಸುತ್ತಿದ್ದಾನೆ ಎಂದು ಅವನ ಮೇಲಿನ ಆಪಾದನೆ. ಇದು ಅಧರ್ಮವೆಂದು ಸಿದ್ಧಾಂತ. ಇದನ್ನು ನಾವು ಅಂಗೀಕರಿಸಬೇಕು ಅಥವಾ ನಿರಾಕರಿಸಬೇಕು. ಇದೋ ಈ ಧರ್ಮಸಭೆಯ ಮುಂದೆ ನಾವು ಶಪಥಪೂರ್ವಕವಾಗಿ ಹೇಳುತ್ತಿರುವೆವು. ಹರಿಶ್ಚಂದ್ರನ ಯಾಗದಲ್ಲಿ ದೇವತೆಗಳು ದಯಮಾಡಿ ಈ ಪುತ್ರರತ್ನವನ್ನು ನಮಗೆ ಅನುಗ್ರಹಿಸಿರುವರು. ಈತನು ವಯೋಮಾನದಿಂದ ಕಿರಿಯನಾದರೂ ಗುಣದಿಂದ, ವಿದ್ಯೆಯಿಂದ, ಪ್ರಭಾವದಿಂದ, ತಪಸ್ಸಿನಿಂದ, ಜ್ಞಾನದಿಂದ ನಮ್ಮ ಔರಸರು 100 ಜನಕ್ಕಿಂತ ಶ್ರೇಷ್ಠರು. ಅದರಿಂದಲೂ ದೇವತೆಗಳು ಅನುಗ್ರಹಿಸಿಕೊಟ್ಟವನೆಂಬ ಕಾರಣದಿಂದಲೂ ಇವನನ್ನು ಇವರಿಗೆಲ್ಲ ಜ್ಯೇಷ್ಠನೆಂದು ನಾವು ದಂಪತಿಗಳು ಅಂಗೀಕರಿಸಿರುವೆವು. ಇದನ್ನು ನಮ್ಮ ಮಕ್ಕಳೂ ಅಂಗೀಕರಿಸತಕ್ಕುದು. ಜೊತೆಗೆ ದೇವರಾತನು ದ್ವಾಮುಷ್ಯಾಯಣನಾಗಿ ಆಂಗೀರಸ ವಿಶ್ವಾಮಿತ್ರ ಗೋತ್ರಗಳೆರಡಕ್ಕೂ ಭೂಷಣನಾಗಿರತಕ್ಕದು. ಯಥಾಮತಿಯಾಗಿ ನಾವು ಇದನ್ನು ಧರ್ಮವೆಂದು ಅಂಗೀಕರಿಸಿ ಆಚರಿಸುತ್ತಿದ್ದೇವೆ. ಇದನ್ನು ಅನುಮೋದಿಸುವವರೂ ವಿರೋಧಿಸುವವರೂ ಮುಂದೆ ಬಂದು ತಮ್ಮ ಪಕ್ಷವನ್ನು ಸಕಾರಣವಾಗಿ ಧರ್ಮ ಪರಿಷತ್ತಿಗೆ ನಿವೇದಿಸಬಹುದು. ನಮ್ಮದು ಅಧರ್ಮ ಎಂದು ಸಪ್ರಮಾಣವಾಗಿ ಅಥವಾ ಸಂಯುಕ್ತಿಕವಾಗಿಯಾದರೂ ತಿಳಿಸಿಕೊಟ್ಟಲ್ಲಿ ತಿದ್ದಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದೇವೆ ಎಂದು ಗಂಭೀರವಾಗಿ ನಿರ್ವಿಕಾರವಾಗಿ ಹೇಳಿ ಕೈ ಮುಗಿದು ಕುಳಿತರು. ಸಭೆಯು ಒಂದು ಗಳಿಗೆ ನೀರವವಾಗಿತ್ತು. ಮಧುಚ್ಛಂದನು ಅಣ್ಣನ ಅಪ್ಪಣೆಯನ್ನು ಕಣ್ಣು ಸನ್ನೆಯಿಂದಲೇ ಪಡೆದು ಎದ್ದನು. ಅವನ ಹಿಂದೆಯೇ ಅವನ ತಮ್ಮಂದಿರು 49 ಮಂದಿಯೂ ಎದ್ದು ನಿಂತರು. ಅವರಷ್ಟು ಮಂದಿಯೂ ಮುಂದೆ ಬಂದು ಸಭೆಗೂ ತಾಯಿ ತಂದೆಗಳಿಗೂ ನಮಸ್ಕಾರ ಮಾಡಿ ನಿಂತು, ಧರ್ಮಪುರುಷನಿಗೆ ನಮಸ್ಕಾರವು, ಧರ್ಮಿಷ್ಠರಿಗೆ ನಮಸ್ಕಾರವು, ಧರ್ಮಜ್ಞರಿಗೆ ನಮಸ್ಕಾರವು. ಭಗವಾನರು ಅಪ್ಪಣೆ ಕೊಡಿಸಿರುವುದು ಸರ್ವತಃ ಧರ್ಮಸಮ್ಮತವಾಗಿದೆ ಎಂದು ನಾವು ಒಪ್ಪಿದ್ದೇವೆ. ಇವರೇ ಗೋತ್ರ ಪ್ರವರ್ತಕರಾದುದರಿಂದ ಆಚರಣೆಯಿಂದ ವಂಶಕ್ರಮಾನುಗತವಾಗಿ ಬಂದ ಅಧಿಕಾರಗಳು ಯಾವುವೂ ಲೋಪವಾಗುವುದಿಲ್ಲವಾಗಿ ಔರಸರಾದ ನಾವು ಧರ್ಮ, ಕರ್ಮ, ಗುಣ, ವಿದ್ಯಾ, ತಪಸ್ಸುಗಳಿಂದ ಜ್ಯೇಷ್ಠನಾದ ಈತನನ್ನು ಸರ್ವಜ್ಯೇಷ್ಠನೆಂದು ಅಂಗೀಕರಿಸುತ್ತೇವೆ. ಈತನಿಗೆ ಜ್ಯೇಷ್ಠಾಂಶವು ಸಲ್ಲಲು ನಮ್ಮ ಅಭ್ಯಂತರವೇನೂ ಇಲ್ಲ ಎಂದು ನಮಸ್ಕಾರ ಮಾಡಿದರು. ತಮ್ಮಂದಿರೂ ನಮಸ್ಕಾರ ಮಾಡಿದರು. ಸಭೆಯು ಮಧುಚ್ಛಂದನ ಮಾತಿಗೆ ಅಂಗೀಕಾರವಿತ್ತಿತು. ಆಂಧ್ರನೂ ಅವನ ತಮ್ಮಂದಿರೂ ಎದ್ದು ನಿಂತರು. ಧರ್ಮಜ್ಞರಿಗೂ ಧರ್ಮಿಷ್ಠರಿಗೂ ಧರ್ಮಪುರುಷನಿಗೂ ನಮಸ್ಕಾರವು. ನಾನು ಈ ತಮ್ಮಂದಿರೆಲ್ಲರ ಪರವಾಗಿ ಹೇಳುತ್ತಿರುವೆನು. ನಾವು ಹೇಳುತ್ತಿರುವುದನ್ನು ನಾವೇ ವಿಮರ್ಶೆ ಮಾಡಿ ನೋಡಿ, ಇದು ಧರ್ಮ ಸಪ್ರಮಾಣವಾಗಿದೆ, ಸಲಕ್ಷಣವಾಗಿದೆ ಎಂದು ನಂಬಿ ಈ ಸಭೆಯ ಮುಂದೆ ನಮ್ಮ ಪಕ್ಷವನ್ನು ಮಂಡಿಸುತ್ತಿದ್ದೇವೆ. ಒಂದು ವೇಳೆ ನಾವು ಕ್ರೋಧಾದಿ ಧರ್ಮಬುದ್ಧಿಯನ್ನು ಆಶ್ರಯಿಸಿ ಅಧರ್ಮವೆಂದು ನಮಗೆ ಗೊತ್ತಿದ್ದೂ ನಾವಿದನ್ನು ಸಾಧಿಸುತ್ತಿದ್ದರೆ ಧರ್ಮಪುರುಷನು ನಮಗೆ ಪ್ರಾಣಾಂತ ಶಿಕ್ಷೆಯನ್ನು ವಿಧಿಸಲಿ. ಭಗವಾನರು ಮಾಡಿದ ಅಪ್ಪಣೆಯನ್ನು ನಾವು ಶಿರಸಾವಹಿಸಬೇಕೆಂದು ನಾವು ಒಪ್ಪುವರಾದರೂ ನಾವು ಒಪ್ಪಿಕೊಳ್ಳುವಂತಹ ಆಜ್ಞೆಯನ್ನು ಮಾಡಿ ನಮ್ಮನ್ನು ಅವರು ಅನುಗ್ರಹಿಸಬೇಕು. ಹಾಗಿಲ್ಲದೆ ಅವರ ಸಿದ್ಧಾಂತದಿಂದ ನಮ್ಮ ಅಧಿಕಾರಕ್ಕೆ ಬರುವ ಲೋಪವನ್ನು ಗಮನಿಸದೆ ತಮ್ಮ ಸಿದ್ಧಾಂತವನ್ನು ನಮ್ಮ ಮೇಲೆ ಹೇರುವುದಾದರೆ ಅದು ಪಿತೃಧರ್ಮದ ದುರ್ವಿನಿಯೋಗ. ಯಾರೇ ಹೇಳಿದರೂ ಈ ಶುನಶ್ಶೇಫನೇ ಹೊರತು ಅನ್ಯಥಾ ಅಲ್ಲ. ಅದೇ ಕಾರಣದಿಂದಲೇ ಇವನು ಆಂಗೀರಸ ಗೋತ್ರದವನೇ ಹೊರತು ವಿಶ್ವಾಮಿತ್ರ ಗೋತ್ರದವನಾಗುವುದಿಲ್ಲ. ಗೋತ್ರವು ಪರಂಪರಾಪ್ರಾಪ್ತವಾಗುವ
ಅಧಿಕಾರ ವಿಶೇಷ. ಭಗವಾನರೇ ಆದರೂ ಹಾಗೆ ತಾವು ಒಲಿದವರಿಗೆ, ತಮ್ಮನ್ನು ಒಲಿಸಿಕೊಂಡವರಿಗೆ ತಮ್ಮ ಗೋತ್ರವನ್ನು ಕೊಡುವುದಾದರೆ ಉತ್ತರಾಧಿಕಾರಿಗಳಾದ ನಮ್ಮನ್ನು ಕೇಳಿ ಕೊಡಬೇಕಾಗಿತ್ತು. ಹಾಗೆ ಕೊಟ್ಟರೂ ಅವನು ನಮಗೆ ತಮ್ಮನಾಗಬೇಕೇ ಹೊರತು ಅಣ್ಣನಾಗಬಾರದು. ಅದರಿಂದ ನಾವು ಈ ಶುನಶೇಫನ ಜ್ಯೇಷ್ಠತ್ವವನ್ನು ಸರ್ವಥಾ ವಿರೋಧಿಸುತ್ತೇವೆ. ಈ ನಿಮ್ಮ ಸಿದ್ಧಾಂತವನ್ನು ಪುತ್ರಧರ್ಮದೊಡನೆ ಸಮನ್ವಯ ಮಾಡುವಿರಾ? ಲೋಕದಲ್ಲಿ ಧರ್ಮವು ಸಾಮಾನ್ಯ ವಿಶೇಷ ಎಂದು ಎರಡು ವಿಧ. ಸಾಮಾನ್ಯಕ್ಕೆ ವಿಶೇಷದಿಂದ ಬಾಧೆಯುಂಟು. ಇದು ವಿಶೇಷ ಧರ್ಮ, ಅದರಿಂದ ಸಮನ್ವಯ ಬೇಕಾಗಿಲ್ಲ. ಧರ್ಮಾಸನದಿಂದ ಒಂದು ಹುಂಕಾರ ಕೇಳಿಸಿತು. ಮಧುಚ್ಛಂದನು, ಅಣ್ಣ ಎಚ್ಚರಿಕೆ, ನೀನು ಪ್ರಾಣಪಣದಿಂದ ಧರ್ಮ ವಿಚಾರ ಮಾಡುತ್ತಿರುವೆ. ಯಾವ ರೀತಿಯಿಂದಲೂ ದುಷ್ಟವಾಗಬಾರದು ಧರ್ಮ ಎಂದು ಕೈ ಮುಗಿದನು. ಆಂಧ್ರನು ತಿರಸ್ಕಾರದ, ಗರ್ವದ, ಅಹಂಭಾವದ ನಗುವನ್ನು ನಗುತ್ತಾ, ಜ್ಯೇಷ್ಠರು ಜ್ಯೇಷ್ಠರು ಮಾತ್ರವಲ್ಲ, ಶ್ರೇಷ್ಠರೂ ಹೌದು, ಅದನ್ನು ಕನಿಷ್ಠರು ಮರೆಯಬಾರದು ಎಂದನು. ಮಧುಚ್ಛಂದನು ಗಡಗಡನೆ ನಡುಗುತ್ತಾ ಭೀತಿಯಿಂದ ವಿನಯದಿಂದ ಕೇಳಿದನು, ಇದೇ ಮಾತು ಭಗವಾನರಲ್ಲಿಯೂ ಅನ್ವಯಿಸಬೇಕಲ್ಲವೇ? ಜ್ಯೇಷ್ಠರೆಂದು ಅಂಗೀಕರಿಸಿದರೆ ಜ್ಯೇಷ್ಠರು, ಪ್ರತಿಭಟಿಸಿದ ಮೇಲೆ ಭಗವತಿಯವರು ಆಂಧ್ರ ಎಚ್ಚರಿಕೆ ಎಚ್ಚರಿಕೆ ಎಂದರು. ಮತ್ತೆ ಮಧುಚ್ಛಂದನು ಕೇಳಿಕೊಂಡನು, ಅಣ್ಣ ಈ ಮಾತು ಬಾಯಿ ಹಿಡಿಯದ್ದು, ಹಿಂದಕ್ಕೆ ತೆಗೆದುಕೋ. ಇಲ್ಲ, ಆಡಿಯಾಯಿತು. ಬೇಡ ಅಣ್ಣ, ಹಿಂದಕ್ಕೆ ತೆಗೆದುಕೋ. ಇಲ್ಲ, ಆಡಿಯಾಯಿತು. ಇದು ಅನ್ಯಾಯ. ನಾನು ಹೇಳುತ್ತಿದ್ದೇನೆ, ಇದು ನ್ಯಾಯ. ಧರ್ಮಾಸನದ ಬಳಿಯಿಂದ ಸಿಡಿಲಿನ ದನಿ ಕೇಳಿತು. ನಿಶ್ಶಬ್ದವಾಗಿ ನೀರವವಾಗಿ ಕುಳಿತಿದ್ದ ಸಭೆಯು ಅನಿರೀಕ್ಷಿತವಾಗಿ ಆದ ಆ ಮಹಾಧ್ವನಿಯಿಂದ ನಡುಗಿ ಹೋಗಿ ಮೇಲಕ್ಕೆ ಹಾರಿ ಬಿದ್ದಂತಾಯಿತು. ಭಗವಾನರು ತಗ್ಗಿಸಿದ್ದ ತಲೆಯನ್ನು ಮೇಲಕ್ಕೆತ್ತಿ ನೋಡುವುದರೊಳಗಾಗಿ ಒಂದೇ ಜ್ವಾಲೆಯು ಅವರು 50 ಜನರನ್ನು ಸಿಯ್ಯನೆ ಸುಟ್ಟು ಬೂದಿ ಮಾಡಿಬಿಟ್ಟಿತು. ಭಗವತಿಯವರು ಅದನ್ನು ನೋಡಿ ಅಯ್ಯೋ ಎಂದು ಕುಳಿತಿದ್ದ ಹಾಗೆಯೇ ಬಿದ್ದು ಮೂರ್ಛೆ ಹೋದರು. ಭಗವಾನರಂತೂ ತಾವೇ ಆ ದಳ್ಳುರಿಗೆ ಸಿಕ್ಕಿದವರಂತೆ ನಿಶ್ಚೇತನರಾಗಿ ಉರುಳಿದರು. ಮಧುಚ್ಛಂದಾದಿಗಳು ಇತಿ ಕರ್ತವ್ಯತಾಶೂನ್ಯರಾದರು. ಸಭೆಯವರು ಕಣ್ಮುಚ್ಚಿದರು. ಬಿಳಿಯ ಮೋಡವೊಂದು ಬಂದು ಭಗವತಿಯವರನ್ನು ಹೊತ್ತುಕೊಂಡು ಹೋದುದನ್ನು ಯಾರೂ ಕಾಣಲಿಲ್ಲ.